ಭಾವನಾ ಅಮ್ಮ, ಚಿಕ್ಕಿ ಮದ್ವೆ ಮುಗ್ದೋಯ್ತಾ? ಹ್ಞೂ ಪುಟ, ಈಗ ಅವಳನ್ನ ಅವ್ರ ಮನೆಗೆ ಕಳಿಸ್ಕೊಡೋದಷ್ಟೇ. ಮತ್ತೆ ಚಿಕ್ಕಿ ಮನೆಗೆ ಕಳ್ಸಕ್ ಇಷ್ಟನಾ ನಿಮ್ಗೆ? ಇದು ಇಷ್ಟ ಪ್ರಶ್ನೆ ಅಲ್ಲ ಪುಟ. ಚಿಕ್ಕಿ ಅವ್ರ ಮನೆಗೆ ಹೋಗೋದು ಅವಳ ಕರ್ತವ್ಯ. ಹಾಯ್, ನಾನು ಸಿಂಚನ ಅವ್ರ ಅತ್ತಿಗೆ. ಓಹ್, ನಮಸ್ಕಾರ. ನನ್ನ ಹೆಸರು ನೀಲು ಅಂತ. ನೀವು? ನನ್ನ ಹೆಸರು ಭಾವನಾ. ಓ, ಭಾವನಾ ಅವರಾ? ನಮ್ಮ ಅತ್ತೆ ಮಾವ ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ರು. ಲೈಫಲ್ಲಿ ಆಗಿದ್ದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಐ ಆಮ್ ರಿಯಲಿ ಸಾರಿ. ನನ್ನ ಹಣೆ ಬರಕ್ಕೆ ನೀವ್ ಯಾಕೆ ಬೇಜಾರು ಮಾಡ್ಕೋತೀರಾ ಬಿಡಿ. ನಿಮ್ಮಂತ ಒಳ್ಳೆ ಮನ್ಸಿರೋರ್ಗೆ ದೇವ್ರು ಯಾಕೆ ಹೀಗೆ ಮಾಡ್ತಾನೋ ಗೊತ್ತಿಲ್ಲ. ಅಂದಾಗೆ ಈ ಮಗು ನಂದೆ. ನೀವು ನಿಜವಾಗ್ಲೂ ಗ್ರೇಟ್ ಭಾವನಾ ಅವ್ರೆ. ಯಾರ್ದೋ ಮಗುನ ನನ್ನ ಮಗು ಅಂತ ಇದ್ದೀರಲ್ಲ, ಈ ಮಗು ನಿಜವಾಗ್ಲೂ ಪುಣ್ಯ ಮಾಡಿದೆ. ಏನ್ ಪುಟ ನಿನ್ನ ಹೆಸರು? ಖುಷಿ. ಯಾವಾಗ್ಲೂ ಹೀಗೆ ಖುಷಿ ಖುಷಿಯಾಗಿರು. ನಮ್ಮ ಸಿದ್ದುಗ್ ನೋಡೋ ಹೆಣ್ಣು ನಾನು ಅನ್ಕೊಂಡಾಗೆ ಇರಬೇಕು. ನಮ್ಮ ಸಿದ್ದುಗಿಂತ 5 ವರ್ಷ ಚಿಕ್ಕವಳಾಗಿರ್ಬೇಕು. ಜಾತಕ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗಬೇಕು. ಜಾತಕದಲ್ಲಿ ಯಾವ ದೋಷನೂ ಇರಬಾರ್ದು. ಭಾವನಾ, ನಿಮ್ಮನ್ನ ಒಂದು ವಿಷಯ ಕೇಳ. ನಿಮ್ಮ ಏಜ್ ಎಷ್ಟು? 32. ಅಂದರೆ ಇವಳು ಸಿದ್ದುಗಿಂತ ದೊಡ್ಡವಳು. ಅಲ್ಲಿಗೆ ಅತ್ತೆ ಹಾಕಿದ ಮೊದಲನೇ ಕಂಡೀಷನ್ ಔಟ್. ನೀವು ತುಂಬ ಸೈಲೆಂಟ್ ಅಲ್ವಾ? ಯಾರ ಜೊತೆಗೂ ತುಂಬ ಮಾತಾಡಲ್ಲ. ನಾನು ಇನ್ನೂ ಒಂದು ವಿಷಯ ಕೇಳ್ಪಟ್ಟೆ. ನಿಮ್ಮ ಮದುವೆ ನಿಮ್ಮ ಜಾತಕದಲ್ಲಿರೋ ದೋಷದಿಂದ ನಿಂತೋಯ್ತು ಅಂತ ಹೇಳ್ತಿದ್ರು. ನಿಜನಾ? ಜಾತಕ ಸರಿ ಇದ್ದೋಳ್ನೆ ನಮ್ಮ ಮನೇಲಿ ಒಪ್ಕೊಳ್ಳಲ್ಲ. ಇನ್ನು ಜಾತಕದಲ್ಲಿ ದೋಷ ಇರೋಳನ್ನ ಹೇಗೆ ತಾನೇ ಒಪ್ಕೋತಾರೆ? ಅಲ್ಲಿಗೆ ಅತ್ತೆ ಹಾಕಿದ 3ನೇ ಕಂಡೀಷನ್ ಕೂಡ ಔಟ್. ನಾನು ಹೀಗೆಲ್ಲ ಕೇಳಿದೆ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಿಮ್ಮನ್ನ ನೋಡಿ ಮಾತಾಡಬೇಕು ಅನಿಸ್ತು, ಅದಕ್ಕೆ ಏನು ಕೇಳಿಸ್ಕೊಂಡೋ ಅದನ್ನೇ ಬಂದು ಕೇಳಿಬಿಟ್ಟೆ. ಸಾರಿ ಆಯಿತಾ? ಪರವಾಗಿಲ್ಲ ಬಿಡಿ, ಎಲ್ರಿಗೂ ಗೊತ್ತಿರೋ ವಿಷಯನೇ ಇದು. ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಸರಿ, ನಾನು ಮಗುನ ಕರ್ಕೊಂಡು ಹೋಗಬೇಕು. ಆಯಿತು, ಸಿಗೋಣ. ಬಾಯ್ ಬಾಯ್. ಅತ್ತೆ ಹಾಕಿರೋ 5 ಕಂಡೀಷನಲ್ಲಿ 3 ಕಂಡೀಷನ್ ಆಲ್ರೆಡಿ ಔಟ್ ಆಗಿಬಿಟ್ಟಿದೆ. ಅಂದರೆ ಇವಳು ಯಾವುದೇ ಆ್ಯಂಗಲಲ್ಲೂ ನಮ್ಮ ಸಿದ್ದುಗೆ ಸೆಟ್ ಆಗೋದೇ ಇಲ್ಲ. ಇರಲಿ, ಇಷ್ಟು ದಿವಸ ನೀನು ಆಡೋ ಆಟನೆಲ್ಲ ಆಡೋದ್ಯಲ್ಲ ಸಿದ್ದು, ಇನ್ಮೇಲೆ ಈ ನೀಲು ಆಟ ಶುರು. ರೀ, ಮನೆ ಕಡೆ ಹುಷಾರು. ಆಫೀಸ್ ಮುಗಿಸ್ಕೊಂಡು ನೇರವಾಗಿ ಮನೆಗೆ ಬಂದ್ಬಿಡಿ. ಮಕ್ಳು ಇಬ್ಬರೇ ಇರ್ತಾರೆ, ಮಕ್ಳ ಕಡೆ ಗಮನ ಇರ್ಲಿ. ಹೇಯ್, ನನಗೆ ಯಾಕೆ ಇದನ್ನೆಲ್ಲ ಹೇಳ್ತಾ ಇದೀಯಾ? ನೀ ಎಲ್ಲಿಗೆ ಹೋಗ್ತೀಯಾ? ಎಲ್ಲಿಗೆ ಅಂದ್ರೆ ಜಾನು ಜೊತೆ ಅವಳು ಗಂಡನ ಮನೆಗೆ ಹೋಗೋದ್ ಬೇಡ್ವಾ? ಜಾನು ಜೊತೆ ಅವಳು ಗಂಡನ ಮನೆಗ? ನೀನ್ ಯಾಕೆ ಹೋಗ್ತೀಯಾ? ಯಾಕೆ ಅಂದ್ರೆ ಪಾಪ ಜಾನು ಅವಳೊಬ್ಬರನ್ನೇ ಕಳಿಸಿರ್ಕಾಗುತ್ತೇನ್ರಿ? ಹೊಸ ಮನೆ, ಹೊಸ ಜಾಗ, ಆ ಮನೆಗಳು ಅಡ್ಜಸ್ಟ್ ಆಗೋದ್ ಬೇಡ್ವಾ? ನಾವು ಅವಳ ಜೊತೆ ಇದ್ರೆ ಅವಳು ಸ್ವಲ್ಪ ಧೈರ್ಯ ಇರುತ್ತೆ ರೀ. ಅದಕ್ಕೆ ನಾನು ವೀಣಾಕ್ಕೆ ಹೋಗ್ತಿದ್ದೀವಿ. ಶಿವ ಪೂಜೆಲಿ ಕರಡಿ ಬಿಟ್ಟ ಹಾಗೆ. ಜಯನ್ ತುಂಬಾ ಒಳ್ಳೆ ಹುಡುಗ. ನಮ್ ಜಾನುನ ತುಂಬಾ ಚೆನ್ನಾಗಿ ನೋಡ್ಕೊತಾನೆ. ಅವಳು ಆಟೋಮೆಟಿಕ್ ಆಗಿ ಆ ಮನೆಗೆ ಅಡ್ಜಸ್ಟ್ ಆಗ್ತಾಳೆ. ನೀವೇನ್ ಮಾತಾಡಿದ್ರು ಅಷ್ಟೇ. ನಾನು ಹೋಗ್ಬೇಕಂತ ಡಿಸೈಡ್ ಮಾಡಾಗಿದೆ. ನಾನು ಹೋಗೇ ಹೋಗ್ತೀನಿ. ನೀವೇನೇ ಕಂತೆ ಪೂರ್ಣ ಹೇಳಿದ್ರು ನಾನಿಲ್ಲಿ ಇರೋದಿಲ್ಲ. ಆಮೇಲೆ ಇನ್ನೊಂದು ವಿಷಯ, ನಾನಿಲ್ಲ ಅಂತ ಜಾಸ್ತಿ ಕುಟ್ಕೊಂಡು ಮನೆಗೆ ಬರ್ಬೇಡಿ. ನಾನು ವಾಪಸ್ ನಿನ್ನೆಲೆ ಗೊತ್ತಾಗತ್ತೆ. ಆಮೇಲೆ ನೋಡಿ ನಿಮ್ಗೆ ಹಬ್ಬ ಹಬ್ಬ ಮಾಡಕ್ ಬಿಡ್ತೀನಿ. ಹೋಗೋ 2 ದಿನಕ್ಕೆ ಎಷ್ಟು ಕಂಡೀಷನ್ಸ್ ಹಾಕ್ತೀಯೇ? 2 ದಿನನಾ? ನಾನು 2 ದಿನ ಹೋಗ್ತೀನಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಪಾಪ ನಮ್ ಜಾನು
ಆ ಮನೆಗೆ ಅಡ್ಜಸ್ಟ್ ಆಗೋದಕ್ಕೆ ಕನಿಷ್ಠ ಒಂದು 1 ವಾರ ಬೇಡವಾ? ನಾನು 1 ವಾರ ಇದ್ಬಿಟ್ಟು ಬರ್ತೀನಿ. ಒಂದು ವಾರನ? ಏಯ್ ನಿಂಗೇನ್ ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟಿರೋದು ನನ್ಗಲ್ಲ, ನಿಮ್ಗೆ. ಹೇಳೋದು ಹೇಳ್ತಾನೆ ಇದ್ದೀನಿ, ಮತ್ತೆ ಕೇಳೋದು ಕೇಳ್ತಾನೆ ಇದ್ದೀರಲ್ಲ. ನಾನು ಹೋಗ್ತಾ ಇದ್ದೀನಿ, 1 ವಾರ ಇದ್ದು ಬರ್ತೀನಿ. ಅರ್ಥ ಆಯ್ತಾ? ಅಕ್ಕಿ ರೆಡಿ ಆದಾಗ ನೋಡ್ಬೇಕು. ಅಕ್ಕೆ ಅಕ್ಕೆ ನನ್ನ ಮಗಳಿಗೆ ಹಿಂಗೆ ಶಾಸ್ತ್ರ ಸಂಪ್ರದಾಯನ ಕಣ್ ತುಂಬಿಕೊಂಡು ದಾರಿ ಏರ್ಕೊಡೋ ಅವಕಾಶನೇ ತಪ್ಪಿಸ್ಬಿಟ್ಟು ತಾಂಬೂಲ ಕೊಡಕ್ ಬಂದಿದ್ಯಾ ಇಲ್ಲಿ? ಏನ ಮಾಡಿದೆ ನಾನು ನಿನ್ಗೆ? ನೀನ್ ಪ್ರೀತಿ ಮಾಡಿ ಓಡೋದಕ್ಕೆ ನನ್ನ ಮಗಳೇ ಬೇಕಾಗಿತ್ತಾ? ಸುಮ್ಕೆರವ ನೀನು. ದೊಡ್ಡ ಮನೆಯವ್ರ ಹೆಣ್ಮಕ್ಳನ್ನ ಹಾಕೊಂಡು ಹೋಗೋದು ಇಂಥವ್ರಿಗೆಲ್ಲ ಚಟ ಆಗ್ಬಿಟ್ಟೈತೆ. ನಾನು ಮಾನ ಮರವಾದೆಲ್ಲ ಹರಾಜ್ ಹಾಕ್ಬಿಟ್ಟಲ್ಲ. ಹೋಗಿ ನಿಮ್ ಬಾವು ನೋಡ್ಕಲಿ. ತಂದೆ ತಾಯಿ ಇಲ್ಲ ಅಂದ್ರೂ ಎಂತ ಸಂಪ್ರದಾಯ ಅಂತ ನೋಡು. ಪ್ರೀತಿ ಮಾಡಿ ಹುಡುಗಿ ಮನೆಗೆ ಹೋಗಿ ಹೆಣ್ ಕೇಳಿ ಶಾಸ್ತ್ರಬದ್ಧವಾಗಿ ಮದುವೆ ಮಾಡ್ಕೊತಾವನೆ. ಅಷ್ಟೇ ಅಲ್ಲ ಕಳ್ಳ, ಈಗಾಗ್ಲೇ ಅವನು ಹೆಂಡ್ತಿನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊತಾವನೆ. ಅಯ್ಯೋ, ಅವೆಲ್ಲ ಈ ಕೆಲ್ಸಕ್ಕೆ ಬಾರ್ದವ್ನಿಗೆ ಏನು ಅರ್ಥವಾಗುತ್ತೆ ಮಗನೇ? ನನ್ನ ಮೊಮ್ಮಗಳು ದುಡಿತಾ ಇರೋ ಸಂಪಾದನೆಯಲ್ಲಿ ಬದುಕು ಸಾವಿಸ್ತಾ ಇದ್ದಾನೆ ಇವನು. ಓ, ಇವಂದು ಒಂದು ಜನ್ಮನ. ಏನೋ ಆಗಿದ್ದಾಗೋಯ್ತು. ಇಬ್ಬರಿಗೂ ಒಂದು ಮನೆ ಮಾಡ್ಕೊಡೋಣ, ಬದುಕೋದಕ್ಕೆ ಏನಾದ್ರು ಒಂದು ಬಿಸ್ನೆಸ್ ಹಾಕೊಡೋಣ ಅಂದ್ರೆ ಅದನ್ನು ಬೇಡ ಅಂತಾನೆ. ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ ಬರಕ್ಕಿಲ್ಲ, ಅದರಲ್ಲಿ ಸ್ವಾಭಿಮಾನ ಬೇರೆ ಕೇಡು. ಲೇ, ಎಷ್ಟು ಅಂತ ನಾವು ನಿಮ್ಗೆ ಅವಮಾನ ಮಾಡೋದು? ನಾವು ಬೈಯೋದ್ನೆಲ್ಲ ಕೇಳಿ ಕೇಳಿ ನಿನ್ನ ಮೈ ಜಡ್ಡಿಡ್ದೋಗಿಲ್ಲ? ನಿನ್ನಿಂದ ನನ್ನ ಮಗಳು ಕಷ್ಟಪಡೋದು ನಾನು ನೋಡಕ್ ಆಗ್ತಾ ಇಲ್ಲ. ಇಲ್ಲಿ ಕೇಳ, ಕೂಲಿ ಕೆಲಸನಾದ್ರೂ ರೀ, ಏನ ರೆಡ್ಗೆ ತಿಂತ್ಯಾ? ಅದು ನಾನೊಂದು 2 ದಿನ ಜಾನು ಮನೆಗೆ ಹೋಗಿ ಬರಲ್ಲ ರೀ. ಏನ ಮಾತಾಡ್ತಿದ್ಯಾ? ಅವ್ರಿಗೆ ಈಗ ತಾನೇ ಮದುವೆ ಆಗಿದೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು. ಗ್ಯಾಪಲ್ಲಿ ನೀನು ಹೋಗಿ ಏನು ಮಾಡ್ತೀಯ? ಎಲ್ಗೂ ಹೋಗ್ಬೇಡ. ನೀನು ಹೋದ್ರೆ ನನ್ನ ಕತೆ ಏನು? ನಿಮ್ಮದು ಕತೆ ಅಲ್ಲ, ಅದು ವ್ಯಥೆ. ಅಲ್ಲ ರೀ, ಮಂಗಳ ಹೇಳಿದ್ಲು. ಅದೆಲ್ಲ ಆಗಲ್ವೇ? ನೀನು ಎಲ್ಲಿಗೂ ಹೋಗ್ಬೇಡ ಅಷ್ಟೇ. ಯಾಕೆ ಹೋಗ್ಬಾರ್ದು? ಯಾಕೆ ಹೋಗ್ಬಾರ್ದು ಅಂತೀನಿ. ಅಕ್ಕ ಆಗಿ ಅಕ್ಕೆ ಆಗಿ ಹೋಗ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ಕಣೋ. ಹೋಗೇ ಹೋಗ್ತೀವಿ. ನಮ್ಮ ಜಾನು ನಮ್ಮ ಮನೆಯಲ್ಲಿ ರಾಣಿ ಥರ ಬೆಳೆದವಳು. ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗ್ತಿದ್ದಾಳೆ. ಅಲ್ಲಿ ಏನು ಮುಟ್ಬೇಕು, ಏನು ಮುಟ್ಬಾರ್ದು, ಹೇಗಿರ್ಬೇಕು, ಹೇಗಿರಬಾರ್ದು, ಇದೆಲ್ಲ ನಾವಿಬ್ರು ತಾನೇ ಹೇಳ್ಕೊಡ್ಬೇಕು. ಅಷ್ಟು ದೊಡ್ಡ ಮನೆ ಹೇಗಿದೆ ಅಂತ ನೋಡೋದು ಬೇಡವಾ? ಯಾರು? ಅವಳು ನೋಡ್ಬೇಕಾ, ನೀನು ನೋಡ್ಬೇಕಾ? ನಾವು ನೋಡಬೇಕು, ಅವಳು ನೋಡಬೇಕು. ಏನೀಗ ನಾವು ಅವಳ ಜೊತೆ ಹೋದ್ರೆ ಅವಳು ಸ್ವಲ್ಪ ಧೈರ್ಯ ಬರುತ್ತೆ. ಅದಕ್ಕೆ ಹೇಳ್ತಿದ್ದೀನಿ, ಅವ್ನ ಮಾತೆಲ್ಲ ಕೇಳ್ಬಿಡಿ. ನೀವು ಹೋಗಿ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ಬೇಡ ಬಿಡು ಮಂಗಳ, ಅವ್ರಿಗೆ ನನ್ನನ್ನು ಕಳ್ಸೋಕೆ ಇಷ್ಟನೇ ಇಲ್ಲ. ನಾನು ಬರಲ್ಲ, ನೀನು ಹೋಗ. ಅಯ್ಯೋ ಅದಕ್ಕೆ ಇವಂದು ಯಾವಾಗಲೂ ಇದ್ದಿದ್ದೆ.
ಕೇಳಿ ಮಸಾಲೆ ಅರಿಯಕ್ಕಾಗತ್ತಾ? ನೀವು ಹೋಗಿ ಪ್ಯಾಕ್ ಮಾಡ್ಕೊಳ್ಳಿ. ಆದರೂ ಅತ್ತೆ ನಾನು ಮಾತು ಕೇಳ್ಬಿಡ್ತೀನಿ. ಅಮ್ಮನ ತಾನೇ, ಅಮ್ಮನಿಗೆ ನಾನು ಹೇಳಿ ಒಪ್ಪಿಸ್ತೀನಿ. ನೀವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡಿ. ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. 2 ದಿನ ಅಡುಗೆ ಮನೆಯಿಂದ ಮುಕ್ತಿ ಸಿಗುತ್ತೆ. ಮಗಳ 2 ದಿನ ಸಾಕಾಗೋಷ್ಟು ಬಟ್ಟೆ ತಗೊಂಡ್ರೆ ಸಾಕಾ? 2 ದಿನನಾ? ಅದಕ್ಕೆ ಅಲ್ಲಿಗೆ ಹೋದ್ಮೇಲೆ ಎಷ್ಟು ದಿನ ಅಂತ ಹೇಳೋದಕ್ಕಾಗಲ್ಲ. ಒಂದು ಕೆಲಸ ಮಾಡಿ, 5-6 ದಿನಕ್ಕಾಗಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. 5-6 ದಿನನಾ? ಹೌದು ಅದಕ್ಕೆ, ನೀವೇ ಹೇಳಿದ್ರಲ್ಲ ಅವಳಿಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಮನೆ ಕೆಲಸ ಬರಲ್ಲ, ಯಾವ ಕೆಲಸನೂ ಬರಲ್ಲ. ಇದನ್ನು ನಾವು ಅವಳಿಗೆ ಹೇಳಿಕೊಟ್ಟು ಅವಳ ಮನೆಗೆ ಅಡ್ಜಸ್ಟ್ ಆಗಬೇಕಲ್ವಾ? ಅಲ್ಲಿವರೆಗಾದರೂ ನಾವು ಅಲ್ಲಿ ಇರಬೇಕಲ್ವಾ? ಅದಕ್ಕೆ ಒಂದು 5-6 ದಿನಕ್ಕಾಗಷ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳಿ. ನಾನು ಹೋಗಿ ಪ್ಯಾಕ್ ಮಾಡ್ಕೋತೀನಿ. ಮಾಡಿಕೊಂಡು ಅಲ್ಲಿಗೆ ಬಂದ್ಬಿಡಿ. ಕೋತಿ ತಾನು ಕೆಡೋದಲ್ದೆ ವನನೆಲ್ಲ ಕೆಡಿಸ್ತು ಅನ್ನೋ ಹಾಗೆ ಮಂಗಳ ಇವಳು ಹಾಳಾಗೋದಲ್ದೆ ನನ್ನ ಹೆಂಡ್ತಿನೂ ಹಾಳು ಮಾಡ್ತಿದ್ದಾಳೆ. ಅಲ್ಲ, ಹೋಗ್ತೀನಿ ಅಂತ ಒಂದು ಮಾತಾಡದೆ ಹೋದ್ಲಲ್ಲ, ನನಗೇನೋ ಮರ್ಯಾದೆ ಇಷ್ಟನಾ? ಏನು ಬಾವಾ, ಹೆಂಡತಿ 1 ವಾರ ಇರಲ್ಲ ಅಂತ ಖುಷಿಯಲ್ಲಿರೋ ಆಗಿದೆ? ಯಾವ ಖುಷಿನೂ ಇಲ್ಲ ಸಂತೋಷ್. ಅದ್ಯಾಕೆ ಹೀಗೆ ಹೇಳ್ತಿದ್ದ? ಹೆಂಡತಿ ಮನೇಲಿದ್ರೆ ಕೋಟಿ ರೂಪಾಯಿ ಅನ್ನೋದು ಹಳೆ ಮಾತಾಯ್ತು. ಈಗ ಹೆಂಡತಿ ಮನೇಲಿಲ್ಲ ಅಂದರೆ ಕೋಟಿ ಖುಷಿ ಅನ್ನೋ ಸಮಾನ. ಅದರಲ್ಲೂ ನನ್ನ ತಂಗಿ ಮಂಗಳ ಇಲ್ಲ ಅಂದರೆ ಫುಲ್ಲು ಖುಷಿ ಪಡಬೇಕು. ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡಿ ಬಾವಾ. ಅವಳು ಮನೇಲಿ ಇರಲಿ ಇಲ್ಲದೆ ಹೋಗಲಿ ನನಗೆ ಯಾವ ವ್ಯತ್ಯಾಸನೂ ಮಾಡಲ್ಲ. ಅವಳು ಮನೇಲಿ ಇದ್ದರೆ ಸಣ್ಣ ವಿಷಯಕ್ಕೂ ಜಗಳ ಮಾಡ್ತಿರ್ತಾಳೆ. ಅದೊಂದು ತಪ್ಪು ಅನ್ನೋ ಸಮಾಧಾನ ಅಷ್ಟೇ. ಸಮಾಧಾನನೇ ಸಾವಧಾನವಾಗಿ ತಗೊಂಡ್ರೆ ಆಯ್ತಪ್ಪ. ಸಾಧ್ಯನೇ ಇಲ್ಲ ಸಂತೋಷ್. ಅವಳು ಮನೇಲಿಲ್ಲ ಅಂದರೆ ಮಕ್ಕಳನ್ನ ಎಪ್ಸಿ ಅವ್ರೊಂದು ರೆಡಿ ಮಾಡಬೇಕು, ಟಿಫನ್ ಬಾಕ್ಸ್ ರೆಡಿ ಮಾಡಬೇಕು, ಮಕ್ಕಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡಬೇಕು, ಅಲ್ಲಿಂದ ನಾನು ಆಫೀಸ್ಗೆ ಹೋಗ್ಬೇಕು. ಆಫೀಸಲ್ಲಿ ಕೆಲಸ 1-2. ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ಹಂಗೇನಿಲ್ಲ ಬಿಡಿ. ನಮ್ಮದು ತುಂಬ ಕುಟುಂಬ ಅಲ್ವಾ? ಅವಳು ಇಲ್ಲ ಅಂದರೆ ನಾನು ಆರಾಮಾಗಿರ್ತೀನಿ. ನಾನಂತೂ ಎಂಜಾಯ್ ಮಾಡ್ತೀನಿ, ನೀವು ಎಂಜಾಯ್ ಮಾಡಿ. ಈ ಅವಕಾಶ ಮತ್ತೆ ಸಿಗೋದಿಲ್ಲ. ಏನಂತೀರಾ? ಹಾಂ, ಬನ್ನಿ. ಯಪ್ಪ 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 ಯಪ್ಪ, ನೋಡಿದ್ರ ಅದಕ್ಕೆ ಕಾರ್ ಎಷ್ಟು ಚೆನ್ನಾಗಿದೆ. ನಾವು ಹೋಗ್ತೀವಿ ಅಂತ ಗೊತ್ತಾಗ್ತಿದ್ದಾಗೆ ಕಾರ್ ತಂದು ಹೇಗೆ ನಿಲ್ಲಿಸ್ಬಿಟ್ಟಿದ್ದಾರೆ ನೋಡಿ. ಗಂಡು ಹೆಣ್ಣು ಬರ್ತಿದ್ದಾಗೆ ಜಮ್ ಅಂತ ಹತ್ಕೊಂಡು ಹೋಗ್ತಾರೆ. ಮಗಳ, ನಾನಂತೂ ಇನ್ನೊಂದು ವಾರ ಅಡುಗೆ ಮನೆ ಕಡೆ ತಲೆ ಹಾಕೂಡ ಮಲ್ಕೊಳ್ಳೋದಿಲ್ಲ ಕಣೆ. ಎಲ್ಲ ನೀನಿಲ್ಲೇ ಆಗಿದ್ದು. ನಿನ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ನೀನೇನಾದರೂ ಬಂದಿರಲಿಲ್ಲ ಅಂದರೆ ನಿಮ್ಮ ಅಣ್ಣ ನನ್ನನ್ನು ಕಳ್ಸೋಕ್ಕೆ ಸುತಾರಾಮ್ ಒಪ್ಕೋತಿರ್ಲಿಲ್ಲ. ಅವನೇನು ಅಂತ ನನಗೆ ಗೊತ್ತಿಲ್ವಾ? ಅದಕ್ಕೆ ಬಂದು ನಾನು ಮಾತಾಡಿದ್ದು. ಅದಕ್ಕೆ ಆ ಮನೇಲಿ ನಿಮ್ಮ ಕಷ್ಟ ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಮನೇಲಿ 1 ವಾರ ಆರಾಮಾಗಿರಿ. ಆ ಮನೆಗೆ ಹೋಗಿ ಚಾಕ್ರಿ ಮಾಡೋದು ಇದ್ದೇ ಇರುತ್ತಲ್ವಾ? ನಾನು ಲಗೇಜ್ ಒಳಗಡೆ ಇಟ್ಬಿಡ್ತೀನಿ. ಮಂಗಳ, ಅಪ್ಪ ವೀಣಾ, ನೀವು ಯಾರು ಅವ್ರ ಜೊತೆ ಹೋಗೋದು ಬೇಡಮ್ಮ. ಯಾಕಪ್ಪ? ಅದು ಆ ಮನೆಗೆ ನಮ್ಮ ಜಾನು ಹೊಸಬ್ಳಿರ್ಬೋದು, ಅಳಿಯಂದ್ರು ಅಲ್ವಲ್ಲ. ಅಳಿಯಂದ್ರು ಈ ಸಲ ಯಾರು ಅವ್ರ ಜೊತೆ ಬರೋದು ಬೇಡ ಅಂತ ಹೇಳಿದ್ದಾರೆ. ಯಾರು ಹೋಗೋದು ಬೇಡಮ್ಮ. ಯಾಕಂತೆ? ಅಳಿಯಂದ್ರೆ ಏನೋ ಮಾತಾಡಬೇಕು ಅಂತ ಕರೆದ್ರಿ? ಮಾವ, ಅತ್ತೆ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೊಬಾರ್ದು. ನಮ್ಮ ಮನೆಯಲ್ಲಿ ಹಿರಿಯರು ಅಂತ ಯಾರೂ ಇಲ್ಲ. ನಿಮ್ಮ ತುಂಬ ಕುಟುಂಬ ನೋಡಿದ ಮೇಲೆ ನನಗೂ ನನ್ನವರು ಅಂತ ಇರಬೇಕು ಅಂತ ನನಗೆ ಆಸೆ. ಆದರೆ ಆ ಭಾಗ್ಯ ನನಗಿಲ್ಲ. ಯಾಕಳಿ ಅಂದರೆ ಬೇಜಾರು ಮಾಡ್ಕೋತೀರಾ? ಈಗ ನಾವೆಲ್ಲ ಇದ್ದೀವಲ್ಲ. ಹೌದು ಅಳಿಯಂದ್ರೆ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಲ್ಲ. ಅದೇ ನನಗೂ ಧೈರ್ಯ ಮಾವ. ಹೆಣ್ಣು ಕೊಟ್ಟವರು ದೇವರ ಸಮಾನ ಅಂತಾರೆ. ಅಂಥವ್ರು ನಮ್ಮ ಮನೆಗೆ ಬಂದಾಗ ಅವರನ್ನು ಪ್ರೀತಿಯಿಂದ ಆಧರಿಸ್ಬೇಕು, ಸತ್ಕರಿಸ್ಬೇಕು ಅಂತ ನನಗೂ ಆಸೆ. ಆದರೆ ಅದನ್ನು ಮಾಡೋರು ಯಾರೂ ಇಲ್ಲ. ಅದೇ ವಾಸ್ತವ. ನಿಮಗೆ ಬೇಜಾರಾಗುತ್ತೆ, ನಿಮಗೆ ಬೇಜಾರಾದರೆ ನನಗೆ ಬೇಜಾರಾಗುತ್ತೆ.
ಹಾಗಾಗಿ ಈಗ ಸದ್ಯಕ್ಕೆ ಬರೀ ಜಾಹ್ನವಿ ಮತ್ತು ನಾನು ಇಬ್ಬರೇ ಹೋಗಿ ಬರ್ತೀವಿ. ನಮ್ಮದೇ ಆದ ಒಂದು ಪುಟ್ಟ ಪ್ರಪಂಚ ಕಟ್ಕೋತೀವಿ. ನೀವು ಕಳಿಸ್ಕೊಟ್ಟಿರೋ ದೇವತೆಗೆ ಅದು ತನ್ನ ಮನೆಯನ್ನು ಭಾವನೆ ಬರೋ ಹಾಗೆ ನಾನು ನೋಡ್ಕೋತೀನಿ. ಆಗ ನಿಮ್ಮೆಲ್ಲರನ್ನು ನಾವು ಮನೆಗೆ ಕರ್ಕೋತೀವಿ. ಅಯ್ಯೋ ಅಳಿಯಂದ್ರೆ, ಕೈ ಮುಗಿಬೇಡಿ. ಅದಕ್ಕೆ ಸದ್ಯಕ್ಕೆ ಒಂದು ವಾರ ಜಾನು ಮನೆಗೆ ಹೋಗಿ ನೆಮ್ಮದಿಯಾಗಿ ಇದ್ಬಿಟ್ಟು ಬರೋಣ ಅಂದರೆ ಅದಕ್ಕೂ ಕಲ್ಬಿತ್ತಲ್ಲ ಮಂಗಳ. ಏನು ಪೆಂಚೊತ್ತಿಗೆ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ದಿನ ಆದಮೇಲೆ ನಾವು ಅಳಿಯಂದ್ರ ಮನೆಗೆ ಹೋಗಿ ಜಾಹ್ನವಿ ನೋಡ್ಕೊಂಡು ಬರೋಣ. ಬರ್ತೀನಿಯಪ್ಪ. ನನ್ನಿಂದ ಯಾವತ್ತೇನಾದ್ರೂ ಬೇಜಾರಾಗಿದ್ರೆ ಕ್ಷಮಿಸ್ಬಿಡಿ. ಇಲ್ಲ ಮಗಳೇ, ನಿನ್ನಿಂದ ಏನೋ ಬೇಜಾರು. ಅಳಿಯಂದ್ರೆ, ಅವಳು ಚಿಕ್ಕವಳು, ಏನಾದರೂ ದುಡುಕಿ ಮಾತಾಡ್ಬೋದು. ಅವಳು ಕ್ಷಮಿಸ್ಬಿಡಿ. ಅವಳು ಮಾತು ಹೊರಟು ಮನಸ್ಸು ಮಗು ಇದ್ದಕ್ಕೆ. ಅವಳ ಕಣ್ಣಲ್ಲಿ ನೀರು ಬರೆಸ್ಬೇಡಿ. ನಿಮ್ಮ ನಂಬಿಕೆ ಇಟ್ಟು ಕಳಿಸ್ಕೊಡ್ತಾ ಇದ್ದೀನಿ. ಅವಳನ್ನು ಚೆನ್ನಾಗಿ ನೋಡ್ಕೊಂಡು. ಮಾವ, ನೀವೇನು ಯೋಚನೆ ಮಾಡಬೇಡಿ. ಜಾಹ್ನವಿಯವರು ಬರೀ ನಿಮ್ಮ ಮಗಳಷ್ಟೇ ಅಲ್ಲ, ಇನ್ಮೇಲಿಂದ ಅವ್ರು ನನ್ನ ಹೆಂಡತಿ. ನಾನು ಅವ್ರನ್ನ ನೀವೆಲ್ಲರೂ ಅನ್ಕೊಂಡಿರೋದಕ್ಕಿಂತ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನೀನು ಹೇಳ್ಬೇಡ. ನಿನ್ನ ಹತ್ರ ನನಗೂ ಅಳು ಬರುತ್ತೆ. ನಾನು ಹೇಳಲ್ಲ, ನೀನು ಖುಷಿಯಾಗಿ ಹೋಗ್ಬ. ಅಪ್ಪ ನೀನೇ ಸಮಾಧಾನ ಹೇಳ್ಬೇಕು. ಅಣ್ಣ ಹೋಗ್ಬರ್ತೀನೋ? ಯಾವಾಗ್ಲೂ ನೀನು ಲೆಕ್ಕ ಲೆಕ್ಕ ಅಂತಿರ್ಬೇಡ, ಸರಿನಾ? ಅದೇ ಲೆಕ್ಕಾಚಾರದ ಮಧ್ಯ ನಮ್ದೇನೂ ನಡೆಯಲ್ಲ. ಆದರೆ ಒಂದು ರಿಕ್ವೆಸ್ಟು, ಅದಕ್ಕೆ ಮಾಡ್ತಿರು. ಆದ್ರೆ ನಿನ್ ಬಗ್ಗೆನೂ ಸ್ವಲ್ಪ ಕಾಳಜಿ ಇರ್ಲಿ.